ತರಗತಿಯಲ್ಲಿ ನಾವು ಕಾಗುಣಿತಾಕ್ಷರ ಮತ್ತು ವ್ಯಂಜನಾಕ್ಷರಗಳನ್ನು ಬಳಸಿಕೊಂಡು ಯಾವ ರೀತಿಯಲ್ಲಿ ಪದಗಳ ರಚನೆಯನ್ನ ಮಾಡಬಹುದು ಅನ್ನೋದನ್ನ ಇವಾಗ ಕಲಿತಾ ಹೋಗೋಣ. ಈಗ ನಿಮ್ಮ ಸ್ನೇಹಿತರು ಒಂದೊಂದೇ ಪದಗಳನ್ನ ಯಾವ ರೀತಿಯಾಗಿ ರಚನೆ ಮಾಡ್ತಾರೆ ಅನ್ನೋದನ್ನ ನೀವು ನೋಡ್ತಾ ಹೋಗಿ. ಕನಕ ಕೆಲಸ ಕೈವಶ ಕಾಗುಣಿತಾಕ್ಷರಗಳು ಹಾಗೆ ವ್ಯಂಜನಾಕ್ಷರಗಳನ್ನು ಬಳಸಿಕೊಂಡು ಪದಗಳ ರಚನೆಯನ್ನ ಮಾಡಿದ್ರು ಅಂತ ಅರ್ಥ ಆಯ್ತಲ್ವಾ? ಯಾವ ರೀತಿ ಪದಗಳ ಉತ್ಪತ್ತಿ ಆಗುತ್ತೆ ಅಂತ. ಗುಣಿತಾಕ್ಷರಗಳು ಹಾಗೆ ವ್ಯಂಜನಾಕ್ಷರಗಳನ್ನು ಬಳಸಿ ನೀವು ಪದಗಳ ರಚನೆ ಮಾಡೋದನ್ನ ಕಲಿತಾ ಹೋದ್ರೆ ಏನಾಗುತ್ತೆ, ಪದಗಳ ಒಂದು ಹೇಳುವುದು ಆಗಿರ್ಬೋದು, ಬರೆಯುವುದಾಗಿರ್ಬೋದು, ಬರೆಯುವ ಕ್ರಮ ಆಗಿರ್ಬೋದು,
ನಿಮ್ಗೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಇದೇ ಅಭ್ಯಾಸವನ್ನ ನೀವು ಮನೆಯಲ್ಲೂ ಸಹ ಮಾಡಿ. ಅರ್ಥ ಆಯ್ತಾ?